ಹಾಯ್ ಹಲೋ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿ. ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡಿದ್ರೆ ನೋಡ್ರಿ, ಇದು ಪಿಕೋ ಮಾಡಿ ಇಟ್ಟಿದ್ದೆ ರಾತ್ರಿ. ಪಾಲ್ ಹಚ್ಚಾಕತ್ತೀನಿ ನೋಡ್ರಿ. ಇಷ್ಟೆಲ್ಲ ಹಚ್ಚಿ ನೋಡ್ರಿ, ಒಂದ್ ಸ್ವಲ್ಪನೂ ಕಾಣಂಗಿಲ್ಲ ರೀ ಹೊಲಿಗೆ ಹಾಕಿದ್ದು. ಕೈಬಲ್ಗೆ ಹಾಕ್ಲಾಕತ್ತಿದ್ದೆ ನೋಡ್ರಿ. ಬೇಕಾದ್ರೆ ಈ ತರ ಹಾಕೋದ್ರಿ ಮಷಿನ್ ಮ್ಯಾಗೆ ಈ ತರನೇ ಇಟ್ಕೊಂಡು ಹಾಕ್ತೀನಿ ನಾನು. ಇದೇ ತರ ನನ್ಗ ಕಂಫರ್ಟೇಬಲ್ ಆಗ್ತೈತ್ರಿ ಹಾಕ್ಲಕ್ಕೆ. ನೋಡ್ರಿ ಬೇಕಾದ್ರೆ ಈ ತರ ಜಗ್ಗಿ ಹಿಡಿದು ಮಷಿನ್ ಮ್ಯಾಗೆ ಕೆಳಗಡೆ ಕೂತ್ರೆ ಸಾರಿ ಎಲ್ಲ ಇದು ಆಗ್ತೈತೆ ಸೇರಿ. ಮನೆಯಲ್ಲಾದ್ರೂ ನಡಿತೈತ್ರಿ ನೋಡ್ರಿ. ಬೇಕಾದ್ರೆ ಇಷ್ಟಿಟ್ಟು ಸ್ವಲ್ಪ ಸ್ವಲ್ಪ ತಗೊಂಡು ಕೈ ಹೊಲಿಗೆ ಹಾಕೋಟ್ ಹೋಗುದ್ರೆ ನೋಡಿ. ನಾನು ಯಾವ ತರ ಹಾಕಕತ್ತೀನಿ ಇಷ್ಟೇ ತಗೊಳ್ದ್ರಿ. ಸಾರಿದ್ರಿ ಪಿಕೋ ಮಾಡ್ಬೇಕಾದ್ರೆ ಇಷ್ಟು ಸೀರೆ ಬಿಟ್ಕೋಬೇಕ್ರಿ. ಇಷ್ಟು ನೋಡಿ 12 ಇಂಚ್ ಇರ್ಬೋದ್ರಿ. ಇದು 12-13 ಅಥವಾ ಈ ತರ ನಮ್ದು ಕೈಯಿಂದ ಈ ತರ ಹಿಂಗ್ ಮಾರ್ಕ್ ಮಾಡ್ಕೊಂಡು ಇಷ್ಟು ಹಾಕಿ ಬಿಟ್ಟಿವಿ ಅಂದ್ರೆ ಕರೆಕ್ಟ್ ಆಗ್ತೈತ್ರಿ. ಇದು ಬಿಟ್ಕೊಂಡು ಸೈಡ ಇದು ಮಾಡ್ಕೊಂಡ್ರೆ ಇವೆಲ್ಲ ಹಾಕಿಂದು ಈಗ ನೋಡ್ರಿ. ಆ ಸೀರೆ ಅದಾವ್ರಿ ಅಷ್ಟು ಹಾಕಿದ್ದೀನಿ. ರಾತ್ರಿನ ಎಲ್ಲ ರೆಡಿ ಮಾಡಿದ್ದೆ ರೀ ಪಿಕ್ಕೋ ಹಾಕಿ. ಈಗ ಮುಂಜಾನೆ ಬಂದು ಈ ತರ ಎಲ್ಲ ಕೈ ಹೊಲಿಗೆ ಹಾಕೊಳಕತ್ತೀನಿ. ಬರ್ರಿ ಇವತ್ತಿನ ರೂಟೀನ್ ಹೆಂಗ್ ಹೋಗ್ಕೋತೀನಿ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಹೊಸದಾಗಿ ಯಾರು ನೋಡಾಕತ್ತೀರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೀರೆ ಪಿಕೋ ಹಾಕಿರಿ, ಪಾಲ್ ಹಚ್ಚಿ ಅವ್ರಿಗೆ ಕೊಟ್ಟೇರಿ, ಒಯ್ದ್ರಿ. ಅವ್ರು ಒಯ್ಯಾನ ಇಲ್ಲೇ ಹೊಲ ಐತ್ರಿ, ಒಂದ್ ಸ್ವಲ್ಪ ದೂರ ಐತ್ರಿ. ನಮ್ಮ ಮನೆಯವ್ರು ಬಂದ್ರಿ ಬರೋಣ. ಮೊನ್ನೆ ಒಮ್ಮೆ ಹರ್ಕೊಂಡ್ ಬಂದಿದ್ದೇರಿ ಕಡ್ಲಿ ಪಲ್ಲೆ. ಮತ್ತೊಂದ್ ಸ್ವಲ್ಪ ಹೋಗಿ ಕಡ್ಲಿ ಪಲ್ಲೆ ಹರ್ಕೊಂಡ್ ಬಂದರಿ. ತಾಜಾ ಐತ್ ನೋಡ್ರಿ. ನಾ ಈಗ ಹರ್ಕೊಂಡ್ ಬಂದಿನ್ರಿ. ನಾ ಹಸಿ ಕೈಗೆ ಹತ್ತಾಕತ್ತೈತ್ರಿ. ಅದು ಪಲ್ಯ ಮಾಡ್ಬೇಕಂತ ಮುಂಜಾನೆ ಅನ್ನ ಸಾರ ಮಾಡಿದ್ದೆ ರೀ. ಅದಕ್ಕೆ ಮಧ್ಯಾಹ್ನದಾಗ ನೋಡಿ ನಾನು ಮನೆಗೆ ಬರೋಣ ರೀ. ಆಡ್ಮರಿ ನನ್ನ ಜೊತೆನೇ ಬರ್ತೈತಿ. ರೊಟ್ಟಿ ತುಕಡಿ ಹಾಕಿ ಇಟ್ಟಿನ್ರಲ್ಲಿ ಬುಟ್ಟಾಗ ತಿನ್ನತ್ತಿದ್ರೆ. ಬರ್ರಿ ಪಲ್ಯ ಮಾಡೋಣ ರೀ. ಹೆಂಗೆ ಮಾಡ್ತೀನಿ ತೋರಿಸ್ತೀನಿ ರೀ, ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನೋಡ್ರಿ. ಕಡ್ಲಿ ಪಲ್ಯ ರೀ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ರೀ ಜಜ್ಜಿ ಒಗ್ಗರಣೆ ಹೊಡ್ಯಾಕತ್ತೀನಿ ನೋಡ್ರಿ. ಇದಕ್ಕೇನು ಬ್ಯಾಳೆ ಹಾಕೋದಿಲ್ಲ, ಶೇಂಗಾ ಪುಡಿ ಇಲ್ಲ, ಏನೂ ಇಲ್ಲ ರೀ. ಇಟ್ಟು ಮಸ್ತ್ ಆಗ್ತೈತೆ ರೀ. ತಾಜಾ ಪಲ್ಯ ರೀ, ಮಸ್ತ್ ಆಗ್ತೈತೆ. ಸಾಂಬಾರು ಐತೆ ನೋಡ್ರಿ. ಮುಂಜಾನೆ ಮಾಡಿದ್ದು ಟೈಮ್ 1 ಗಂಟೆ ಆಗಕ್ಕೆ ಬಂದೈತ್ರಿ. ಈಗ ಮಧ್ಯಾಹ್ನ 1 ಗಂಟೆ ರೀ, ಮಧ್ಯಾಹ್ನ ಊಟ ರೀ. ಅದಕ್ಕೆ ನಮ್ಮ ಮನೆಯವ್ರು ಕೂತಿರತ್ತೆ ಸ್ವಲ್ಪ ಕಡ್ಲಿ ಪಲ್ಯ ಹರ್ಕೊಂಬಂದಾರೆ ರೀ. ಹರ್ಕೊಂಬಂದು ಮಾಡಿ ಕೊಡಾಕತ್ತೀನಿ ನೋಡ್ರಿ ಅವ್ರಿಗೆ. ಚಲೋ ಆಗ್ತೈತ್ರಿ. ಎಷ್ಟು ಇತ್ರಿ, ಒಂದು ಮರ ತುಂಬಿತ್ರಿ ಪಲ್ಯ. ಸ್ವಲ್ಪ ಆಯ್ತು ನೋಡ್ರಿ ಕರಿಗಿ. ಎಣ್ಣೆಗೆ ಕರಿಗ್ತಂದ್ರೆ ಸ್ವಲ್ಪ ಆಗಿಬಿಡ್ತೈತ್ರಿ. ಅದು ತಾಜಾ ಐತ್ರಲ್ಲ. ಕಡ್ಲಿ ಪಲ್ಯ ಅಂತೂ ಮಸ್ತ್ ಇರ್ತೈತ್ರಿ. ಈಗ 40 ರೂಪಾಯಿ ಪಾವು ಕೆಜಿ ಐತ್ರಿ ಹೊರಗೆ. ಒಂದು 2-3 ಸಲ ಆಯ್ತು ರೀ ತೊಗೊಂಡು ಬರಾಕತ್ತೀನಿ ರೀ. ಆ ಅಂಗಡಿಯಾಗ ಯಾರು ಇದ್ರಂದ್ರೆ ಹೋಗಿ ತೊಗೊಂಬರ್ತೀನಿ ರೀ ಪಲ್ಯ. ಅಲ್ಲಿ ಬಾಜು ಐತ್ರಿ, ಒಂದು ಸ್ವಲ್ಪ ದೂರ ಆಗ್ತೈತ್ರಿ. ಯಾವ್ದ್ರ ಆಗ್ಲಕ್ಕ ತೊಗೊಂಡು ಈಗ ರೊಕ್ಕ ಕೊಟ್ಟು ತರೋದೇನೈತಿ, ಸುಮ್ಮ ಹಾಗೆ ಈಗ ಸೀಸನ್ ಐತಿಲ್ಲ ಕಡ್ಲಿ ಪಲ್ಯದು ತೊಗೊಂಬಂದು ಮಾಡ್ಬೋದ್ರೆ ನೋಡ್ರಿ. ಎಷ್ಟು ಮಸ್ತ್ ಕಾಣಕತ್ತೈತ್ರಿ ಪಲ್ಯ. ಊಟ ಮಾಡ್ಬೇಕ್ರಿ. ನೋಡಿ ಸ್ನೇಹಿತರೆ, ಮ್ಯಾಳಿಗೆ ಮ್ಯಾಗ ಬಂದೀನಿ ನೋಡ್ರಿ. ಇವತ್ತು ಊಟ ಐತ್ರಿ, ಕಡ್ಲಿ ಪಲ್ಯ ಮಾಡಿದೆ. ಊಟ ಮಾಡಿ ಯಾಕೆ ಬಂದಿರಂದ್ರೆ ರೀ, ಗೋಧಿ ನೋಡ್ರಿ, ಗೋಧಿ ತಂದಿಟ್ರಿ ನಮ್ಮ ಮನೆಯವರು. ತೂರಾಕ್ ಹತ್ತೀನ್ರಿ ಅವನ್ನ. ಬಿಸಿಲು ಬಿದ್ದೈತ್ರಿ ಇವತ್ತು. ಬಂದಿದ್ರಿ, ಬಟ್ಟೆನೂ ಎಲ್ಲ ತೊಳೆದು ಹಾಕಿದ್ರಿ. ಅವೆಲ್ಲ ಮುಂಜಾನೆ ಒಗೆದು ಹಾಕಿದ್ದೆ ರೀ. ಒಟ್ಟು ಒಣಗ್ಯಾವ್ರಿ ಅವು. ಇವತ್ತು ಅವ್ರ ಮನೆಗೆ ಬಂದಿದ್ರೆ ಒಂದು ಸ್ವಲ್ಪ ಟೈಮ್ ಇತ್ತು ರೀ. ಅದ್ರ ದರ್ಶನ ಗಾಡಿ ಕಾಣ್ಬೋದು ನೋಡ್ರಿ. ಅಲ್ಲಿ ಅನ್ನಿಸ್ಬೋದ್ರಿ, ಕಾಣ್ತೈತಿಲ್ಲ ಏನೋರು ಬೇನ್ ಗಿಡಗಳು ಮರಿ ಆಗ್ಯಾವ್ರೆ. ಅಂಗಡಿ ಮುಂದೆ ತರಬ್ಯಾರಿ ಅವ್ರು ಅದಾರ ಅಂತೇಳಿ ಕಡ್ಲಿ ಪಲ್ಯ ಮಾಡಿದೆ ರೀ. ಕಡ್ಲಿ ಪಲ್ಯ ಹರ್ಕೊಂಬಂದಿದ್ದೆ ರೀ ಹೊಲಕ್ಕೆ ಹೋಗಿ. ಅಲ್ಲಿ ಕೂತಿದ್ರಿ ಒಂದಿಟ್ಟು ಅಂಗಡಿ ಮುಂದೆ. ಹುಡುಗರು ಮನ್ಯಾಗ ಅದಾರಲ್ಲ, ಇವತ್ತು ಸುಟಿ ಐತಿ ಸಾಲಿ. ಅದ್ರ ದರ್ಶನ ನೋಡ್ರಿ. ನುಷಿ ಆಗ್ಯಾವ್ರಿ ಗೋಧಿ ಒಳಗೆ. ನುಷಿ ಸಣ್ಣನು ಬಾಲುಳು ಆಗ್ಯಾವ್ರಿ. ಈ ಥರ ಹುಳ ಆಗ್ಯಾವ್ರೆ. ಅದ್ರ ದರ್ಶನದನ್ನ ತೋರಾಕತ್ತೀವಿ ನೋಡ್ರಿ. ಗೋಧಿ ನುಸಿ ಕಾಣ್ಬೋದು ನೋಡ್ರಿ. ನುಸಿ ಭಾಳ ಅದು ಅಂದ್ರೆ ರೀ ಗೋಧಿ ಎಲ್ಲ ತೂತು ಬಿದ್ದು ಬಿಡ್ತಾವ್ರಿ. ಇವು ಎದಕ್ಕೂ ಉಪಯೋಗ ಇಲ್ದಂಗೆ ಆಗಿಬಿಡ್ತೈತೆ ರೀ. ಜಿಗಿನ ಇರಂಗಿಲ್ಲ ರೀ ಏನು. ನುಸಿ ಭಾಳ ಆಗ್ಯಾವ್ರಿ. ನುಸಿ ಮೊನ್ನೆ ತೊಗೊಂಡು ಬಂದೀವಿ ರೀ ಗೋಧಿ. ಇನ್ನೂ 2-3 ತಿಂಗಳು ಆಯ್ತು ಕರೆ ರೀ. ಅಲ್ಲೇ ಮೊದಲ ಆಗ್ಯಾವ ಗೊತ್ತಿಲ್ಲ ರೀ. ಅವು ಮೊದಲೇ ಗೊಬ್ಬರ ಚೀಲ್ದಾಗ ಇಟ್ಟಿದ್ದೀವ್ರಿ ಗೋಧಿ. ನುಸಿ ಆಗಿಬಿಟ್ಟಾವ್ರಿ. ಇವನ್ನ ಒಂದು 2-3 ದಿನ ಇಲ್ಲೇ ಒಣಾಕ್ಬಿಟ್ಟಿವಿ ಅಂದ್ರೆ ರೀ, ತೆಳ್ಳಗೆ ಮಾಡಿ ಒಣಾಕ್ಬಿಟ್ನಿ ಅಂದ್ರೆ ರೀ ಕಡಿಮೆ ಹಾಕವ್ರಿ ಗೋಧಿ. ಅಷ್ಟೇನು ಭಾಳ ಇನ್ನೂ ತೂತಾಗಿಲ್ಲ ರೀ. ನಮಗೆ ಜಾಸ್ತಿ ಹತ್ತಂಗಿಲ್ಲ ರೀ. ಇಷ್ಟ ಅಂದ್ರೆ ಒಂದು 2-3 ತಿಂಗಳು ಹೋಗ್ತೀವಿ ರೀ. ಇದು ಇಷ್ಟು ಗೋಧಿ ಒಳಗೆ ಒಂದು 4-5 ತಿಂಗಳು ರೀ. ಬಾದಾದು ಅಂದ್ರೆ ರೀ ಎದಕ್ಕೂ ಉಪಯೋಗ ಇಲ್ದಂಗೆ ಆಗ್ಬಿಡ್ತಾರೆ ಹಿಂದಿ ಕಡೆ. ಅದ್ರ ದರ್ಶನದನ ಬಿಸಿಲಿಗೆ ಹಾಕಿ ಚಾನ್ಗಿ ಮಾಡಿಟ್ಟು ಹಿಂಗೆ ಗುಂಡಾಳೆ ಆಗ್ಯಾವ್ರಿ ಒಳಗೆ. ಗುಂಡಾಳೆ ಕಟ್ಟಕತ್ತವ್ರಿ ಹಿಂಗೆ ಬಾಲುಳ ಆಧಾರಗತ್ಲೆ ಆಗಿ ನೋಡ್ರಿ. ನುಸಿ
ಎಷ್ಟದ ನೋಡ್ರಿ ಸಣ್ಣನು ಇದ್ರಾನು ಮತ್ತು ಜೋಳದಾಗ ಸೇರ್ಕೋತವ್ರೆ ಅಕ್ಕಿ ಒಳಗೆ ಎಲ್ಲ ರೀ. ಅದ್ರ ದೃಶ್ಯಂದನ ಇವನ್ನ ಈಗ ಒಂದೆರಡು ಕಂಡು ಅಂದ್ರೆ ಬಿಸಿಲಿಗೆ ಹಾಕಿಬಿಡಕ್ಕೆ ಹಚ್ಬಿಡ್ತೀನಿ ರೀ. ಮೊದಲೇ ಹಸನ್ ಮಾಡೋದು ಆಗಂಗಿಲ್ಲ ರೀ ನಮ್ಗೆ, ಟೈಮ್ ಕೊಟ್ಟ ಅವಾಗ ಇಂಥವೆಲ್ಲ ಒಣಾಕೊಂದು ಕುಂಡ್ರದು ಆಗಂಗಿಲ್ಲ ನಮ್ಗೆ ಬಿಸಿಲಿಗೆ. ಮ್ಯಾಗ ಒಣಾಕಿ ಬಿಡ್ತೀನಿ ರೀ. ಇನ್ನೊಂದು ಸದಾವ್ರಿ ಅವಷ್ಟು ತೋರ್ತನು ಹೋಗ್ಬೇಕು ರೀ ಅಂಗಡಿಗೆ. ಅವರು ನಿಂತಾರೆ ಅಂಗಡಿ ಮುಂದಿನ. ಇವತ್ತು ಒಣಾಕಿ ಹೋಗ್ತೀನಿ ರೀ. ಹುಡುಗರ್ದೊಂದು ಭಾಳ ದನಿಗೇರಿ ಸುಟ್ಟಿ ಇತ್ತಂದ್ರೆ ಸಣ್ಣ ಹುಡುಗರೆಲ್ಲ ಮನ್ಯಾಗ ರೀ. ಬರೀ ಅದಟ್ಟು ಒಗ್ಯಾನ್ ತೆಗೆದಿಟ್ಟು ಇವತ್ತು ತೂರಿ ಮತ್ತೆ ಸಿಗ್ತೀನಿ ನೋಡ್ರಿ ಅಂಗಡಿಗೆ ಹೋಗಿ. ಗೋಧಿ ಎಲ್ಲ ಒಣಾಕಿ ನಮ್ಮ ಮನೆಯವ್ರು ಬಾರಿಕಾಯಿ ತೊಗೊಂಡ್ರಿ. ಬಾರಿಕಾಯಿ ನೋಡ್ರಿ ಇವು ಸೇಬುಕಾಯಿ ಗತ್ಲೆ ಅನ್ನಿಸ್ತಾವ್ರಿ ಕಲರ್ ನೋಡ್ರಿ ಎಷ್ಟು ಚಂದ ಅದ ನೋಡ್ರಿ. ಬಾರಿ ಹಣ್ಣು ತೊಗೊಂಡು ಬಂದಾರಿ ಬರಾಗ. ಅಲ್ಲೇ ತಿನ್ಕೋತ ಕೂತೀನಿ, ಟೈಮ್ ಆಗ್ತೈತಿದೆ ತೊಗೊಂಬಂದಿದ್ರೆ ತೋರಿಸ್ಬೇಕತ್ತೆ ನಿಮ್ಗೆ ತೋರ್ಸಾಕತ್ತೆ ನೋಡ್ರಿ ಯಾವ ಥರ ಅದ ನೋಡ್ರಿ ಇವು ಬಾರಿಕಾಯಿ. ಬಟ್ಟೆ ಹೊಲಿಬೇಕ್ರಿ ನಾ ಮುಂಜಾನೆ ಪಿಕೋ ಪಾಲ್ ಮಾಡಿದಷ್ಟು ಬ್ಲೌಸ್ಗಳು ಹೊಲ್ದಿಲ್ರಿ ನಾ. ಬ್ಲೌಸ್ ಹೊಲಿಬೇಕ್ರಿ. ಟೈಮ್ 4 ಗಂಟೆ ಆಗಕ್ಕೆ ಬಂದೈತ್ರಿ ಟೈಮ್. 1 ಗಂಟೆಗೆ ಮನೆಗೆ ಹೋದವರು ಅಡುಗೆ ಮಾಡಿ ಊಟ ಮಾಡಿ ಗೋಧಿ ಒಣಾಕಿ ಬರೋದ್ರಾಗ ನಾನು 4 ಗಂಟೆ ಆಗಕ್ಕೆ ಬಂದೈತ್ರಿ ಟೈಮ್. ನೋಡ್ಬೇಕಾ ಹುಡುಗರು ಕೂತಾರೆ ಇಲ್ಲಿ. ಸುಟ್ಟಿ ಇಲ್ಲ ಇವತ್ತು, ಸಾಲಿ ಸುಟ್ಟಿ ಐತ್ರಿ. ಬ್ಲೌಸ್ ಹೊಲಿಬೇಕು ನಾನು. ಮುಂಜಾನೆ ಹಿಡಿದು ಬರೀ ಪಿಕೋ ಅಷ್ಟೇ ಮಾಡೀನಿ, ಅದು 150 ರೂಪಾಯಿ ಆತ್ರಿ. ಇನ್ನೊಂದೆರಡು ಬ್ಲೌಸ್ ಹೊಲಿಯಬೇಕ್ರಿ. ಕಂಟ್ರೋಲ್ ಮಾಡಾಕತ್ತೀನಿ ರೀ. ಬ್ಲೌಸ್ಗಳು ಭಾಳ ಸ್ಟಾಕ್ ಅದಾವ್ರಿ. ಹೆಂಗಾರೆ ಮಾಡಿ ದಿನ 1 2 3 ಅಥವಾ ಈ ಥರ ಹೊಲಿದು ಒಂದೊಂದು ಸ್ವಲ್ಪ ಕಡಿಮೆ ಮಾಡ್ಕೋತ ಬರಾಕತ್ತೀನಿ. ಇನ್ನೊಂದು 4 ದಿನ ಹೊಲದ್ನಿ ಅಂದ್ರೆ ರೀ ಕಂಪ್ಲೀಟ್ ಮುಗಿತಾವ್ರೆ. ಇದು ನೋಡ್ರಿ ಅಸ್ತರ ಬ್ಲೌಸ್ ಐತ್ರಿ. ಇದನ್ನು ಹೊಲಿಯಾಕತ್ತೀನಿ ರೀ. ಇಷ್ಟೆಲ್ಲ ಹೊಲ್ದೀನಿ ರೀ. ಅವ್ರದ್ದು ಇನ್ನೊಂದು ಲಾಸ್ಟ್ ಇತ್ತು ರೀ. 3 ಬ್ಲೌಸ್ ಕೊಟ್ಟಿದ್ರೆ ಈಗ 2 ಹೊಲ್ದೀನಿ ರೀ. ಇದು ಒಂದು ರೀ ಬಾರಿಕಾಯಿ ತಿನ್ಕೋತ ನೋಡ್ರಿ ಬ್ಲೌಸ್ನು ಮುಗೀತ್ರಿ. ಬ್ಲೌಸ್ ಮುಗೀತ್ರೆ ಇನ್ನೊಂದು ಆಗ್ತೈತ್ರಿ ಬ್ಲೌಸ್. ಸಂಜೆನೇ ಆಗಕ್ಕೆ ಬಂದೈತ್ರಿ ಟೈಮ್. 6 ಗಂಟೆ ಅಥವಾ 6:30 ಆಗಿರ್ಬೇಕ್ರಿ ಟೈಮ್. ನಾನು ನೋಡಿಲ್ಲ ರೀ. ಪೈಪಿಂಗ್ ಮಾಡಿ ನೋಡ್ರಿ. ಇದು ರೌಂಡ್ ಇಟ್ಟು ಡಿಸೈನ್ ಅದು ಏನೂ ಇಲ್ಲ ರೀ. ಅವ್ರು ಸ್ವಲ್ಪ ಏಜ್ ಆದಂಗೆ ಆಗೈತಿ ನೋಡ್ರಲ್ಲ. ಅಲ್ಲಿ ಆಚೆ ಕಡೆ ಕಬ್ಬಿನ ಹೊಲದಾಗ ಕಟ್ರ ಹೊಡ್ಯಾಕತ್ತಾರೆ ಹುಡುಗರು. ಸಂಜೆ ಆಟ ಆಡ್ಕೋತ ನೋಡ್ಕೋತ ನಿಂತಾರೆ ನೋಡ್ರಿ ಅಲ್ಲಿ. ಇದೊಂದು ಬ್ಲೌಸ್ ತೆಗೆದಿಟ್ಟು ಇನ್ನೊಂದು ಬ್ಲೌಸ ಹೊಲಿಬೇಕು ಅನ್ನೋದೈತ್ರಿ. ಅದೊಂದು ಸ್ವಲ್ಪ ಡಿಸೈನ್ ಬ್ಲೌಸ್ ಐತ್ರಿ. ಪ್ಲೇನ್ ಬ್ಲೌಸ ಮುಗಿತೈತ್ರಿ. ಅದು ಏನು ಅಸ್ತ್ರ ಇಲ್ಲ ಏನಿಲ್ಲ ರೀ. ಡಿಸೈನ್ ಅಷ್ಟೇ ಮಾಡೋದೈತ್ರಿ. ಹಿಂದೆ ಬ್ಯಾಕ್ ಡಿಸೈನ್ ರೀ. ಬ್ಯಾಕ್ ಡಿಸೈನ್ ಐತ್ರಿ. ಅದನ್ನು ಸೆಪ್ರೇಟ ಒಂದು ವಿಡಿಯೋ ಮಾಡಿ ಹಾಕ್ರಿ ಅಂದಾರೆ. ಟಿಪ್ ಟಾಪ್ ಪೀಸ್ ನೋಡ್ರಿ ಇದು ಕೂಡ ಅರ್ಧ ಆಗೈತ್ರಿ ಕಂಪ್ಲೀಟ್. ಈಗ ಮುಗಿಲಾಕ ಬಂದೈತ್ರಿ. ಸಂಜೆನ ಆಯ್ತು ನೋಡ್ರಿ. 7 ಗಂಟೆ ಆಗೈತ್ರಿ ಟೈಮ್. ಹಿಂದೆ ಬ್ಯಾಕ್ ಡಿಸೈನ್ ಐತ್ರಿ. ಅದಕ್ಕನ್ನ ಅದನ್ನು ಕೊಡ ತೆಗ್ದಿಲ್ರಿ. ಇವೆಲ್ಲ ಫ್ರಂಟ್ ಟಕ್ಸ್ ಹಿಡ್ಕೊಂಡು ಪೈಪ್ ಇದು ಮಾಡಿರಿ. ಇದಕ್ಕೆಲ್ಲ ಹುಕ್ಸ್ ಮನಿ ಮತ್ತು ಕ್ರಾಸ್ ಪಟ್ಟಿ ಎಲ್ಲ ಜಾಯಿಂಟ್ ಮಾಡ್ಕೊಂಡಿನ್ರಿ. ತೋಳು ಕೂಡ ಕಡೆ ಹೊಲಿಗೆ ಹಾಕಿ ಇಟ್ಟಿನ್ರಿ ನೋಡ್ರಿ. ಬ್ಲೌಸ್ ಕಂಪ್ಲೀಟ್ ಆಯ್ತು ನೋಡ್ರಿ. ಈ ಥರ ಡಿಸೈನ್ ಬತ್ರಿ. ಈ ಡಿಸೈನ ಅಪ್ಲೋಡ್ ಮಾಡ್ತೀನಿ ರೀ ವಿಡಿಯೋ ಯೂಟ್ಯೂಬ್ಗೆ. ಒಬ್ಬರು ರಿಕ್ವೆಸ್ಟ್ ಮಾಡ್ಕೊಂಡಾರಿ ಟಿಪ್ ಟಾಪ್ ಬ್ಲೌಸ್ ಪೀಸ್ನಾಗ ಡಿಸೈನ್ ಮಾಡೋದು ತೋರಿಸ್ಕೊಡ್ರಿ ಅಂತೀರಿ. ಅವ್ರಿಗೋಸ್ಕರ ನೋಡ್ರಿ ಇದನ್ನ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ರೀ. ಇವತ್ತಿನ ವಿಡಿಯೋ ಹೆಂಗೆ ಅನ್ಸಿತ್ತಂತ ಲೈಕ್ ಮಾಡಿ ಶೇರ್ ಮಾಡಿರಿ. ಇನ್ನೂ ಹೊಸದಾಗಿ ಯಾರು ನೋಡಕತ್ತಿಗೆ ಚಾನಲ್ ನೋಡ್ರಿ. ಇದು ಮೊದಲು ಹೊಲಿದು ಕೊಟ್ಟಿದ್ದೆ ರೀ ಅವರಿಗೆ. ಅದೇ ಥರ ಮತ್ತೆ ಹೊಲಿದು ಕೊಡುತ್ತೆ. ಎರಡು ಬ್ಲೌಸ್ ಕೊಟ್ಟಾರೆ. ಇನ್ನೊಂದು ರೆಡ್ ಕಲರ್ ಐತ್ರಿ. ಇದು ಒಂದು ಹಳದಿ ಕಲರ್ ಐತ್ರಿ. ಇವತ್ತಿನ ವಿಡಿಯೋ ಈಗ 2 ಬ್ಲೌಸ್ ಆದು ನೋಡ್ರಿ. ಅಲ್ಲಿ ಗೋಧಿ ಹಸನ್ ಮಾಡೋದ, ಗೋಧಿ ತೂರೋದಾಯ್ತು ರೀ. ಕಡ್ಲಿ ಪಲ್ಯ ಹರ್ಕೊಂಡು ಬಂದು ಅದು ಅಡುಗೆ ಮಾಡಿ ಊಟ ಮಾಡ್ದೇವ್ರಿ. ಟೈಮ್ ಇನ್ನು ಅಂಗಡಿ ಹಿಕ್ಕು ಟೈಮ್ ಆಗೈತ್ರಿ. ಹೋಗ್ಬೇಕು ರೀ ಇನ್ನು ಮನೆಗೆ ಹೋಗಿ ಮತ್ತೆ ಏನಾರೇ ಮಾಡ್ಬೇಕು ರೀ. ಇದು ಒಂದು ಐತ್ರಿ ಅವ್ರದ್ದು ಕೆಂಪು ಬ್ಲೌಸ್ ಪೀಸ್ ಐತೆ ತೋರ್ಸಕತ್ತೀನಿ ನೋಡ್ರಿ. ಎಷ್ಟು ಅದು ಹೊಲಸು ಬಿದ್ದೈತ್ರಿ ಎಲ್ಲ. ಅಂಗಡಿ ಎಲ್ಲ ಸಂಜಾನ ಹೊಲಿದ್ರಿ. ನಾಳೆ ಮುಂಜಾನೆ ಬಂದು ಹೊಲಿದಾಗ್ತೈತ್ರಿ ಅದನ್ನ ಬ್ಲೌಸ ನೋಡ್ರಿ. ಚಿಂದಿ ಆದಂಗೆ ಆಗ್ಬಿಟ್ಟೈತ್ರಿ ಅಂಗಡಿ ಪೂರ ಎಲ್ಲ. ಅದು ಡಿಸೈನ್ ಮಾಡಬೇಕಾದ್ರೆ ಪೇಪರ್ ಇಟ್ಟು ಡಿಸೈನ್ ಮಾಡೀನ್ರಿ.